ಮತ್ತೆ ಶುರು ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೆಟ್ ಹೇಗಿದೆ? ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬಗ್ಗೆ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಯಾರು ಹೋಸ್ಟು, ಯಾರು ಆ್ಯಂಕರು, ಎಷ್ಟು ದಿವಸ ನಡೆಯುತ್ತೆ, ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಶೂಟಿಂಗ್ ಇಂದಿನಿಂದನೇ ಸ್ಟಾರ್ಟ್ ಆಗ್ತೈತೆ. ಅಂದರೆ ಆಗಸ್ಟ್ 3ನೇ ತಾರೀಕು ಸೋಮವಾರದಿಂದನೇ. ಎಷ್ಟು ದಿವಸ ಶೂಟಿಂಗ್ ನಡೆಯುತ್ತೆ ಅಂತ ಕೇಳೋದಾದ್ರೆ 12 ದಿವಸ ಶೂಟಿಂಗ್ ನಡೆಯುತ್ತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು. ಟೋಟಲ್ ಆಗಿ 20 ಎಪಿಸೋಡ್ನ ಶೂಟಿಂಗ್ ನಡೆಯುತ್ತೆ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 6ನೇ ತಾರೀಕುವರೆಗೂ ನಮ್ಮಗಳಿಗೆಲ್ಲ ತೋರಿಸ್ತಾರೆ ಎಪಿಸೋಡ್ಸ್ಗಳನ್ನ. ಲಾಸ್ಟ್ ವಾರ ಒಂದು ವಾರ ವೋಟಿಂಗ್ಗೋಸ್ಕರ ಬಿಡ್ತಾರೆ. ಇನ್ನು ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೆಟ್ ಹೇಗಿದೆ ಅಂತ ಕೇಳೋದಾದ್ರೆ ಡಿಸ್ಪ್ಲೇಲಿ ಬರ್ತೈತಲ್ಲ ಫೋಟೋ, ಅದೇ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೆಟ್. ಈ ಸೆಟ್ ಎಲ್ಲಿ ಕನ್ಸ್ಟ್ರಕ್ಟ್ ಆಗ್ತೈತೆ ಅಂತ ಕೇಳೋದಾದ್ರೆ ಕ್ವಾಟ್ಲೆ ಕಿಚನ್ ಎಲ್ಲಿ ನಡೀತೈತಲ್ಲ ಅದೇ ಸೆಟ್ನಲ್ಲಿ ಆಲ್ಟರ್ ಮಾಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮಾಡ್ತಾರಂತೆ ಅಂತ ನ್ಯೂಸ್ ಬರ್ತೈತೆ. ಅಥವಾ ಬಿಗ್ ಬಾಸ್ ಗ್ರ್ಯಾಂಡ್ ಸ್ಟೇಜಲ್ಲಿ ಸುದೀಪ್ ಸರ್ ಎಲ್ಲ ಬಂದು ನಿಂತ್ಕೊತಾರಲ್ಲ ಆ ಸ್ಟೇಜ್ ಮೇಲೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಡೆಯುತ್ತೆ. ಗೈಸ್, ನಿಮ್ಗೆಲ್ಲ ಏನನ್ಸ್ತು? ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೆಟ್ ಹೇಗಿದೆ? ಗ್ರ್ಯಾಂಡಾಗಿ ಅನಿಸ್ತಾ, ಇಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಇನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹೋಸ್ಟ್ ಯಾರು ಮತ್ತೆ ಜಡ್ಜ್ಗಳು ಯಾರು ಅಂತ ಕೇಳೋದಾದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹೋಸ್ಟ್ ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ನಿನ್ನೆ ಪ್ರೋಮೋದಲ್ಲೇ ಗೊತ್ತಾಗಿರುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಹೋಸ್ಟ್ ಮಾಡ್ತಾ ಇಲ್ಲ, ಅವ್ರ ಬದಲು ಅನುಪಮ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಹೋಸ್ಟ್ ಮಾಡ್ತವ್ರೆ. ಇನ್ನು ಜಡ್ಜಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಕನ್ಫರ್ಮೇಶನ್ ಆಗಿದೆ. ಜಡ್ಜ್ ನಂಬರ್ 1 ಯಾರಂತ ಕೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ನಮ್ ಗಿಲ್ಲಿ ನಟ ಅವರು. ಇನ್ನು ಸೆಕೆಂಡ್ ಜಡ್ಜ್ ಯಾರಂತ ಕೇಳೋದಾದ್ರೆ ಬಿಗ್ ಬಾಸ್ ಸೀಸನ್ 10ನ ಸಂಗೀತ ಶೃಂಗೇರಿ. ಇನ್ನು 3ನೇ ಜಡ್ಜ್ ಬಗ್ಗೆ ಕೇಳೋದಾದ್ರೆ ಬಿಗ್ ಬಾಸ್ ಸೀಸನ್ 10ನ ವಿನಯ್ ಗೌಡ. 4ನೇ ಜಡ್ಜ್ ಯಾರಂತ ಕೇಳೋದಾದ್ರೆ ಶ್ರುತಿ ಅವರು. ಗೈಸ್, ಗಿಲ್ಲಿ ನಟ, ಸಂಗೀತ ಶೃಂಗೇರಿ, ವಿನಯ್ ಗೌಡ ಮತ್ತೆ ಶ್ರುತಿ ಅವರು 4 ಜನನು ಸಿಕ್ಕಾಪಟ್ಟೆ ತಲೆ ಉಪಯೋಗಿಸಿ ಕರೆಕ್ಟ್ ಇರೋ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ಕರೆಕ್ಟ್ ಇರೋ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಇಡೀ ಸೀಸನ್ ಫ್ಲಾಪ್ ಆಗುತ್ತೆ. ಮತ್ತೆ ಸೆಲೆಬ್ರಿಟಿಗಳ ಡಾಮಿನೆನ್ಸ್ ಜಾಸ್ತಿ ಇರುತ್ತೆ, ಒನ್ ಸೈಡೆಡ್ ಆಗ್ಬೋದು ಈ ಸೀಸನ್. ಬಿಗ್ ಬಾಸ್ ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ದಾರೆ. 4 ಜಡ್ಜು ಕರೆಕ್ಟಾಗಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡು ನಿಮ್ಗೆ ಏನಿಸುತ್ತೆ? ಜಡ್ಜಸ್ಗಳು ಕರೆಕ್ಟಾಗಿ ಡಿಸಿಷನ್ ತೊಗೊಳ್ತಾರ ಅಂತ ಅನ್ಸುತ್ತಾ? ಮತ್ತೆ ಫಾರ್ಮರ್ಸ್ ಯಾರ ಇಸ್ತಿ ಕಂಟೆಸ್ಟೆಂಟ್ ಆಗಿ ಬರ್ತಾರ, ಮತ್ತೆ ಆರ್ಮಿಯಿಂದ ಯಾರನ್ನ ಬರ್ತಾರ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಬನ್ನಿ ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ. ಬಿಗ್ ಬಾಸ್ ಸೀಸನ್ 12 ಜಸ್ಟ್ 114 ಡೇಸ್ ಮಾತ್ರ ಟೆಲಿಕಾಸ್ಟ್ ಆಗಿತ್ತು. ಇನ್ನು 6 ದಿವಸ ಟೆಲಿಕಾಸ್ಟ್ ಆಗಿಲ್ಲ. ಯಾಕಂದ್ರೆ ಫಸ್ಟ್ ಡಿಸೈಡ್ ಆಗಿತ್ತು, ಒನ್ ಸೈಡೆಡ್ ಆಗಿತ್ತು, ಗಿಲ್ಲಿ ನಟ ಅವ್ರು ಗೆಲ್ತಾರೆ ಅಂತ. ಆದರೆ ಈ ಸತಿ ಬಿಗ್ ಬಾಸ್ ಸೀಸನ್ 13 ಸಿಕ್ಕಾಪಟ್ಟೆ ದೊಡ್ಡ ಸೀಸನ್ ಆಗಿರುತ್ತೆ. ಹತ್ತತ್ರ 124ರಿಂದ 130 ದಿವಸಗಳ ಸೀಸನ್ ಆಗಿರುತ್ತೆ ಅಂತ ರಿಪೋರ್ಟ್ಸ್ನ ಪ್ರಕಾರ ಹೇಳ್ತಾರೆ. ಯಾಕಂದ್ರೆ ಈ ಸತಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಿರೋದು 21 ಜನ. ಹಂಗೆ ವೈಲ್ಡ್ ಕಾರ್ಡ್ಗಳೆಲ್ಲ ಬರ್ತಾರೆ. ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದಾರೆ ಈ ಸತಿ ಬಿಗ್ ಬಾಸ್ ಸೀಸನ್ 13ಗೆ. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಸೀಸನ್ 13 ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ.